ವಿದ್ಯಾರ್ಥಿಗಳೇ ಮಾಡ್ರಿ ಗಣಿತ ಮಾಡೋದಂತು ಅಂತಂದ್ರೆ ನಿಮಗೆ ನಾ ತಿಳಿಸ್ತೀನಿ. ಲಕ್ಷ ಕೊಟ್ಟು ನೋಡ್ರಿ, ಚೆನ್ನಾಗಿ ಮಾಡ್ರಿ. ಮತ್ತು ಇದರಿಂದ ಗಣಿತಗಳು ಏನಾಗ್ತಾವ, ಪರ್ಫೆಕ್ಟ್ ನಿಮಗೆ ಬರ್ತಾವ. ಬಂದು ಅಂತಂದ್ರೆ ಭಾಳ ಸರಳ ಆಗ್ತಾವ ಗಣಿತಗಳು. ಬಿಡಿಸ್ರಿ ನೋಡೋಣ. ಚೆನ್ನಾಗಿ ಬಿಡಿಸ್ರಿ. ಈಗ ಇಲ್ಲಿ ಭಾಗಾಕಾರ ಮಾಡುವಾಗ ಇದಕ್ಕೆ ದಶಮಾಂಶದ, ಇದಕ್ಕೆ ದಶಮಾಂಶ ಇಲ್ಲ. ಇವು ಭಾಗಾಕಾರಗಳನ್ನು ನೀವು ಹೆಂಗೆ ಮಾಡಬೇಕು ಅನ್ನೋದು ಮೊದಲು ತಿಳ್ಕೊ. ಆಮೇಲೆ ಭಾಜ್ಯದಾಗೂ ದಶಮಾಂಶ, ಭಾಜಕದಾಗೂ ದಶಮಾಂಶ ಬಂತು ಅಂತಂದ್ರೆ ಅದು ಮತ್ತೆ ಬೇರೆ ಹೇಳ್ತಂದ. ಈಗ ನೀವು ಹೆಂಗೆ ಮಾಡಬೇಕು ಅನ್ನೋದು ಹೇಳ್ತಂದು ನಾನು ನಿಮಗೆ, ಅದನ್ನು ತಿಳ್ಕೊಂಡು ನಾವು ಈಗ ಭಾಜ್ಯದಾಗ ಭಾಜಕದಾಗ ಹೆಂಗೆ ಮಾಡ್ಬೇಕು ದಶಮಾಂಶನ ಅದನ್ನು ನೀವು ತಿಳ್ಕೊಬೇಕು. ಈಗ ಒಂದು ಉದಾಹರಣೆ ಹೇಳ್ತಂದ. ಇಲ್ಲೇ ಇದಕ್ಕೆ ದಶಮಾಂಶ ಇಲ್ಲ, ಇದಕ್ಕೆ ದಶಮಾಂಶ ಅದ. ಅವಾಗ ನಾವು ಹೆಂಗೆ ಮಾಡ್ಬೇಕನ್ನೋದು ತೋರಿಸ್ತೀವಿ. ಡಿವೈಡ್ 456.23 ಡಿವೈಡೆಡ್ ಬೈ 4. ನೋಡಿ, 4 ಒಂದಲೇ 4, 4 4 ಆದರೆ ಏನಾಯ್ತು, 0 ಉಳಿತು. ಈ 5 ತಗೋರಿ, 4 ಒಂದಲೇ 4, ಎಷ್ಟು ಉಳಿತು, 1 ಉಳಿತು. ಈ 6 ತಗೋರಿ, ನೋಡಿ 4 4ಲೇ ಎಷ್ಟು, 16. ಮಲ್ಲಿ ಸರಳನ್ನು ಕಲಿಯೋದು ಪೂಜೆ ಬಂತೀವಿ. ಈಗ ಈ 2 ತೋಳಿಗೆ ಬರೋದಿಲ್ಲ. ಅದಂತ ನಾನು ದಶಮಾಂಶದ ನಾನು ನಿಮ್ಮನ್ನು ಬಿಡಂಗಿಲ್ಲ, ತಗೊಂಡು ನೀನು ದಶಮಾಂಶ ಅಂತ ಹೊಳೆ ಕೊಟ್ಟು ಬಿಡ್ರಿ ನೀವು. ಅದಕ್ಕೆ ದಶಮಾಂಶ ಕೊಟ್ಟರೆ ಅದು 2 ತಾನೇ ಬಂದುಬಿಡ್ತದೆ. ಇಲ್ಲಿ ನೋಡು 2 ಬಂತಿಲ್ಲ. ಆಮೇಲೆ 4ಕ್ಕಿಂತಲೂ 2 ಏನಾಯ್ತು, ಸಣ್ಣದಾಯ್ತು. 1 0 ಕೊಡ್ರಿ. ಯಾಕಂದ್ರೆ 4ಕ್ಕಿಂತಲೂ ಸಣ್ಣದಾಗ್ತಲ್ಲ, ದಶಮಾಂಶ ಕೊಟ್ರಿ 2 ತೊಗೊಂಡ್ರಿ. ಈಗ ಸಣ್ಣದಾಯ್ತು, ಈಗ 3 ತಗೋರಿ. ನೋಡ್ರಿ, 4 5ಲೇ 20, 4 5ಲೇ 20, ಎಷ್ಟು ಉಳಿತು ನೋಡ್ರಿ, 3 ಉಳಿತು. ಆಮೇಲೆ ಈಗ ಮತ್ತೆ ನೀವು ಏನು ಮಾಡ್ಬೋದು, ಮುಂದೆ ಭಾಗಿಸ್ಬೋದು ಇದನ್ನು. ಈಗ ನೋಡಿ, 1 0 ತೊಳಿಗೆ ಪರ್ಮಿಷನ್ ಇರ್ತದೆ. 4 7ಲೇ ಎಷ್ಟು, 28, 4 7ಲೇ 28, 2 ಉಳಿತು. 1 0 ತೋರಿ, 4 5ಲೇ 20. ನೋಡಿ, ಹಿಂಗೂ ಕೆಲವೊಂದು ಸಲ ನೀವು ಮಾಡಬೇಕಾಗ್ತದೆ. ಯಾಕೆ ಮಾಡಬೇಕಾಗ್ತದೆ ಅಂದ್ರೆ 4 ಯಾವಾಗಲಾದರೂ ಒಂದು ಪೂರ್ತಿ ಭಾಗ ಹೋಗ್ತದೆ ಒಂದಕ್ಕೆ, ಅದನ್ನು ನೀವು ತಿಳ್ಕೊಬೇಕು. ಹಂಗೆ ತಿಳ್ಕೊಂಡು ಗಣಿತಗಳನ್ನು ಮಾಡಿದ್ರಿ ಅಂತಂದ್ರೆ ನೀವು ಭಾಳ ಅಂದ್ರೆ ಭಾಳ ಲೆಕ್ಕಗಳು ತಿಳಿತಲ್ಲ. ಅದ್ರದ್ದು ಎಷ್ಟು ಬಂದದ್ದು ನೋಡ್ರಿ, 0575 ಅಂತಿಲ್ಲ. ಹಿಂಗೂ ಭಾಗಾಕಾರಗಳನ್ನು ನೀವು ಮಾಡಬೇಕಾಗ್ತದೆ. 114.0575 ಇದ್ರ ಉತ್ತರ ನೋಡ್ರಿ. ಹಿಂಗೂ ದಶಮಾಂಶಗಳನ್ನು ಭಾಜ್ಯ ಮತ್ತು ಭಾಜಕದಾಗ 2 ಕಡೆ ದಶಮಾಂಶ ಬಂದವು ಅಂದ್ರೆ ಅವು ಬೇರೆ. ನೀವು ಸರಿಯಾಗಿ ತಿಳ್ಕೊಂಡ್ಬಿಟ್ರಿ, ಯಾವ ಲೆಕ್ಕನೂ ಬಿರಿಲ್ಲ. ಈಗ ನೋಡಿ, ಈಗ ಒಂದು ಉದಾಹರಣೆಗೆ, ಈಗ ಇದರಾಗ ದಶಮಾಂಶದ, ಇದರಾಗ ದಶಮಾಂಶ ಇಲ್ಲ. ಅವಾಗ ಹೆಂಗೆ ಮಾಡಬೇಕು, 38.485. ಈಗ ನೀವು ಹಿಂಗೆ ಭಾಗಾಕಾರ ಮಾಡಿ, ತಳಗ ಮೇಲೆ ಸಣ್ಣ ಒಂದು ಅಂದ್ರೆ ನಿಮಗೆ ಆ ಸಿಸ್ಟಮ್ನಾಗ ಹೇಳ್ತ 18ರಲ್ಲೇ ನೀವು ಭಾಗಿಸ್ರಿ. ನೀವು ಮಾಡ್ಬೇಕು, ನೀವು ಪ್ರಯತ್ನ ಮಾಡ್ಬೇಕು. ನಾನು ಬಿಟ್ರೆ ಅಂದ್ರೆ ನಾ ಬಡ ಬಡ ಗಣಿತ ತಿಳಿಸ್ಲಿಕ್ಕೆ ಚಾಲು ಮಾಡ್ತೀನಿ. ನನಗೆ ಬ್ರೇಕ್ ಹಾಕ್ಬೇಕು. ನೀವು ನನಗೆ ಬ್ರೇಕ್ ಹಾಕ್ಬೇಕಂದ್ರೆ ನೀವು ಮ್ಯೂಟ್ ಮಾಡ್ಬೇಕಲ್ಲಿ. ಈಗ ಮ್ಯೂಟ್ ಮಾಡ್ರಿ ನೋಡೋಣ. ಅದನ್ನು ಮಾಡೋದಾಯ್ತಲ್ಲ, ವಿಡಿಯೋ ಆನ್ ಮಾಡಿ. ನಾನು ನಿಮ್ಗೆ ಗಣಿತ ಬಿಡಿಸೋ ತನಕ ನಿಂದಿರುವುದಿಲ್ಲ. ಅಲ್ಲಿ ಮ್ಯೂಟ್ ಮಾಡಿ ನಾನು ಬರಲಾರ್ದಂಗೆ ಮಾಡ್ಬೇಕು ನೀವು. ನೋಡಿ, 18 2 ಎಷ್ಟು, 36. ಎಷ್ಟು, 2 ಉಳಿತು. ಇಲ್ಲಿ ತಗೋರಿ, 8 ತಗೋರಿ. 18 ಒಂದಲೇ 18, 18 ಒಂದಲೇ 18, 0 2ರಾಗ 1 ಆದರೂ 1. ಇಲ್ಲಿ 9 ತಗೋರಿ. 18 6ಲೇ 108 ಮಗ್ಗಿ ಬರ್ಬೇಕು ನಿಮಗೆ. 18 6ಲೇ 108, 9 8 ಆದರೂ 6 8ಲೇ 48, 4 6 1ಲೇ 6, 1 4 10. ಈಗ ನಾವು ಈ 4 ತಗೋಬೇಕಾಗಿದೆ, ತೋಳಿಗೆ ಬರೋದಿಲ್ಲ. ಯಾಕೆ, ಅಲ್ಲೇ ದಶಮಾಂಶ. ಆ ದಶಮಾಂಶ ಇಟ್ಟಿದ್ದು ನೀವು ಬೇಕಾದಂಗೆ ತಗೋಬೋದು. 4 ತಗೋರಿ. 18ಕ್ಕಿಂತಲೂ 14 ಏನಾಯ್ತು, ಈಗ ಸಣ್ಣದಾಯ್ತು. ಅವಾಗ ಏನು ಮಾಡಬೇಕು, 1 0 ಕೊಡ. ಯಾಕಂದ್ರೆ ಒಂದು ಬಿಂದು ಕೊಟ್ಟದಕ್ಕೆ ನೀವು 4 ತಗೊಂಡಿರಿ. ಈಗ ಆ ಬಿಂದು ಕೊಟ್ಟದಕ್ಕೆ ಈಗ 4 ತಳಗ ತಗೊಂಡಿರಿ. ಈಗ ನೀವು ಈಗ
ನಿಮಗೆ ಈ 8 ಬರಬೇಕಾಗಿತ್ತು ಅಂತಂದ್ರೆ ನೀವು ಅಲ್ಲಿ 0 ಕೊಟ್ಟು ಈ 8 ತಗೋಬೇಕಾಗ್ತದೆ. 14 5 14 14 ಒಳ್ಳೆ 98 14 ಎಂಟ್ಲೆ ಎಷ್ಟಾಗ್ತದೆ? 18 4 18 18 18 18 ಒಳ್ಳೆ 126 18 ಎಂಟ್ಲೆ 144. ಹೌದಲ್ಲ ನೋಡಿ, 18 ಎಂಟ್ಲೆ 144 ಆಗ್ತದೆ. 144 ಹೋಗ್ತದೆ. 18 ಎಂಟ್ಲೆ 144. 18 ಎಂಟ್ಲೆ 144. 4 ಉಳಿತು. ಆಮೇಲೆ ಈಗ 5 ಐತೋರಿ. 18 2 36. 18 3 54. 18 2 36. 15 6 ಆದರೆ ಎಷ್ಟು? 9. ಕೆಲ ಬಂತು 1 0. ಈಗ ನೋಡ್ರಿ 1 0 ತೋಳಿಕ್ ಬರ್ತದ. 18 5 18 5 90. ನೋಡ್ರಿ ಹೆಂಗವ ಇವು ಭಾಗಾಕಾರ, ಭಾರಿ ವಂಡರ್ಫುಲ್ ಭಾಗಾಕಾರ ಇವು. ಆನ್ಸರ್ ಎಷ್ಟು ಬಂತು? 216.0825. ಈಗ ಹಿಂಗೆ ಭಾಗಾಕಾರ ಬರೋದ್ರಿಂದ ಏನಾಗ್ತದೆ ಅಂತಂದ್ರೆ, ಇಂಥ ಭಾಗಾಕಾರಗಳು ಸನ್ನಿಸ್ಮೆಲ್ಲ ಕೇಳಿದ ಕೂಡಲೇ ನೀವು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಪೂರ್ಣ ಸಂಖ್ಯೆಗೆ ಅಂದಾಜು ಬೆಲೆ ಮಾಡಿ ಹೇಳ್ರಿ ಅಂದ್ರೆ 216 ಇಡ್ಬೇಕು. ನೀವು ಅಂದಾಜು ಬೆಲೆಯನ್ನು ಹೇಳ್ಕೊತ ಹೋಗ್ತದ ಇದು. ಯಾಕಂದ್ರೆ ಇಲ್ಲಿ ಇದನ್ನು ಪೂರ್ಣ ಸಂಖ್ಯೆ ಇದು ದಶಮಾಂಶ ಭಿನ್ನರಾಶಿವು. ಇದು ದಶಮಾಂಶದ, ಇದು ಪೂರ್ಣ ಸಂಖ್ಯೆ ಅದ. ಈಗ 216 ಅದ, ಇದನ್ನು 216 ಇಡ್ಬೇಕು. ಯಾಕಂದ್ರೆ ಇದ್ರ ಮುಂದಿನ ಸಂಖ್ಯೆ 0 ಅದ. 216 ಇಡ್ಬೇಕು. ಅಕಸ್ಮಾತ್ ಇಲ್ಲಿ 1 ಬಂದಿತ್ತಂದ್ರೆ 216 ಇಡ್ಬೇಕು. ಅಕಸ್ಮಾತ್ 2 ಬಂದಿತ್ತಂದ್ರೆ ಇಲ್ಲೇ 216 ಇಡ್ಬೇಕು. ಇಲ್ಲಿ ಕೊನೆಗೆ 0 ಅದ. ಎಷ್ಟು ಇಡಬೇಕು? 216 ಇಡಬೇಕು. ಅಂದಾಜು ಬೆಲೆ ಮಾಡುವಾಗ ಈಗಿಂದೇ ಹೇಳ್ಕೊತ ಹೋಗ್ತದೆ. ನಾ ಅಭ್ಯಾಸ ನೆನಪಿಟ್ಕೊಂಡು ಅಪ್ರಾಕ್ಸಿಮೇಟ್ ಸಿಸ್ಟಮ್ ಅಂತಾರೆ. ಅಂದಾಜು ಬೆಲೆ ಕಂಡು ಹಿಡಿಯರಿ, ಎಸ್ಟಿಮೇಟ್. ಅಂದಾಜು ಬೆಲೆ ಕಂಡು ಹಿಡಿಯಾಗ ಇದನ್ನ ಅಂದಾಜು ಬೆಲೆಗೆ ಇಡ್ರಿ ಅಂತಂದ್ರೆ 216 ಇಡ್ಬೇಕು. ಯಾಕೆ 0 ಅದ. ಅಕಸ್ಮಾತ್ ಇಲ್ಲಿ 1 ಇತ್ತಂದ್ರೆ ಆ 0 ಜಾಗದಾಗ 1 ಇತ್ತಂದ್ರೆ 16, 2 ಇತ್ತಂದ್ರೆ 16, 3 ಇತ್ತಂದ್ರೆ ಇಲ್ಲೇ 16, 4 ಇತ್ತಂದ್ರೆ 16, 5 ಇತ್ತು ಅಂದ್ರೆ 17. 0 ಇಂದ 4 ತನಕ ಇಲ್ಲಿ ಅಂಕಿ ಇತ್ತು ಅಂತಂದ್ರೆ ಇದು 216. ಯಾವಾಗ 5 ಬರ್ತದಿಲ್ಲ ಈ 216ದಾಗ 1 ಕೂಡಿಸಿ 217 ಬರೆದು ಬಿಡ್ಬೇಕು. ಸುಮ್ಮನೆ ಇರಲಿ, ಬಂದಾಗ ನಿಮಗೆ ಹೇಳ್ತಾನಂತ. ಅದನ್ನು ಬಂದಾಗ ನಿಮಗನ್ನ ಹೇಳ್ತಾನೆ. ಚಂದಂಗೆ ತಿಳ್ಕೊರಿ. ದಶಮಾಂಶ, ಭಾಗಾಕಾರ, ಗುಣಾಕಾರ ಇವು ದೊಡ್ಡ ದೊಡ್ಡ ಮೊದಲು ಕಲಿಯರ್ ನೀವು. ಆಮೇಲೆ ಸಣ್ಣ ಬಾಯಲ್ಲೇ ಬಿಡಿಸ್ತೇವೆ. ತಿಳಿತಲ್ಲ? ಚಂದಂಗೆ ನೋಡ್ಕೊಡ್ರಿ.